ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಮಂಗಳವಾರ, ಟೈಮ್ ಬಂದುಬಿಟ್ಟು 9 ಕಾಲ ಆಗಿತ್ತು. ನಾನು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನು 9 ಕಾಲ ಆಯಿತು. ಇನ್ನು ಮಕ್ಕಳಿಗೂ ಕೂಡ ರೆಡಿ ಮಾಡಿಸಿ ಅಂಗನವಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಇದು ಮಾಡ್ತಾ ಇದ್ದೀವಿ. ಇನ್ನು ಸ್ನಾನ ಕೂಡ ನೀರು ಕಾಯಿಸಿಟ್ಟಿದ್ದು. ನಾನು ಬೆಳಗ್ಗೆ ಬರೋಷ್ಟೊತ್ತಿಗೆ ಪವಿತ್ರ ಅಡುಗೆ ಕೆಲಸ ಎಲ್ಲ ಮಾಡಿದ್ಲು. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವರು ಮತ್ತು ನಮ್ಮ ಮಂಜಣ್ಣ ಕೂಡ ಕೆಲಸಕ್ಕೆ ಹೋದ್ರು. ಊಟ ಮಾಡ್ಕೊಂಡು ಬಾಕ್ಸ್ ತೊಗೊಂಡು ಹೋದರು. ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಇವಾಗ ಈ ಕಡೆ ಮಕ್ಕಳು ಸರ್ದಿ ಬಂತು ನಮಗೆ. ಇನ್ನು ಇವ್ರಿಗೆಲ್ಲ ಕೂಡ ಬ್ರಷ್ ಮಾಡಲಿ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಬ್ರಷ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಇಬ್ಬರು ಬ್ರಷ್ ಮಾಡ್ತಾ ಇರ್ತಾರೆ, ಒಬ್ಬಳು ಮಾತ್ರ ಇನ್ನು ಮಾಡೋದಿಲ್ಲ. ಅವಳಂತೂ ಅವರಿಬ್ಬರು ಕೊಟ್ಟ ತಕ್ಷಣ ನನಗೂ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗಾಗಿ ಒಂದು ಯೂಸ್ ಮಾಡೋದಿಲ್ಲ ಹೊಸ ಬ್ರಷನ್ನೇ. ಇನ್ನು ಆ ಬ್ರಷ್ ತೊಳೆದುಬಿಟ್ಟು ನೀಟಾಗಿ ಕೊಡ್ತಾ ಇರ್ತೀವಿ. ಇನ್ನು ಇವತ್ತು ಬಂದುಬಿಟ್ಟು 10 ಕಾಲಾಗಿತ್ತು ಟೈಮು. ಇನ್ನು ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಬಂದರು. ಇನ್ನು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಪವಿತ್ರ ಮಾತಾಡ್ಕೊತಾ ಇರ್ತಿದ್ವಿ. ಒಂದಿನ ಅತ್ತೆ ಮಾವ ಇಲ್ಲಾಂದರೆ ಮಕ್ಕಳನ್ನ ಸುಧಾರಿಸೋದು ಭಾಳ ಕಷ್ಟ ಅಲ್ಲ, ಕೆಲಸಗಳು ಕೂಡ ಆಗಲ್ಲ ಸರಿಯಾಗಿ ಅಂತ ಮಾತಾಡೋ ಅಷ್ಟರಲ್ಲೇ ಇನ್ನು ಅತ್ತೆ ಮಾವ ಕೂಡ ಬಂದುಬಿಟ್ರು. ಬೆಳಗ್ಗೆ ಬೇಗನೆ ಬಂದರು, ಸದ್ಯ 10 ಗಂಟೆ 10 ಕಾಲಾಗಿತ್ತು ಅವ್ರು ಬರೋಷ್ಟೊತ್ತಿಗೆ. ಲೇಟ್ ಆಗುತ್ತೆ, ಸಾಯಂಕಾಲ ಬರ್ತಾರೇನೋ ಅಂದ್ಕೊಂಡ್ವಿ. ಬಟ್ ಅಲ್ಲಿ 5 ಗಂಟೆಗೆ ಬಿಟ್ಟಿದ್ರಂತೆ ನಮ್ಮೂರು. 5 ಗಂಟೆಗೆ ಬಿಟ್ಟಿರೋದಕ್ಕೆ ಸ್ವಲ್ಪ ಬೇಗನೆ ಬಂದಿದ್ದಾರೆ. ಇನ್ನು ಬಂದ ತಕ್ಷಣ ಮಕ್ಕಳ ಜವಾಬ್ದಾರಿ ಅವ್ರಿಗೆ ಒಪ್ಪಿಸ್ಬಿಟ್ವಿ. ಇನ್ನು ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಊಟ ಮಾಡಿಸ್ತಾ ಇದ್ವಿ. ಅವಾಗ ಬಂದರು ಅತ್ತೆ ಮಾವ. ಇನ್ನು ಅಂಗನವಾಡಿ ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀವಿ. ಇನ್ನು ಬಂದ ತಕ್ಷಣ ನಮ್ಮ ಮಾವಂಗೆ ಟೀ ಕಂಪಲ್ಸರಿ ಬೇಕೇ ಬೇಕು ಅವ್ರಿಗೆ. ಹಾಗಾಗಿ ಇನ್ನು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಅತ್ತೆ ಹಾಲು ತರಕ್ಕೆ ಹೋದರು. ಅವ್ರು ನನಗೆ ಬಿಟ್ಬಿಟ್ಟು ಹಾಲು ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮಾವ ಅಷ್ಟೇ ಆಗಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರು. ಬಂದ ತಕ್ಷಣ ಒಂದು ದಿನ ಗ್ಯಾಪ್ ಆಗಿತ್ತು ಅಷ್ಟೇ, ಪಟ್ಲಿ ಮರಿ ಹಸುನ ನೋಡಿಬಿಟ್ಟು. ಆಗಲೇ ಬಂದ ತಕ್ಷಣ ನಮ್ಮ ಬೆಳಗ್ಗೆ ಮಂಜಣ್ಣ ಅವರು ಹುಲ್ಲೆಲ್ಲ ತಂದು ಹೋಗಿದ್ರು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಪಟ್ಲಿ ಮರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆಗಲೇ ಕುತ್ಕೊಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅವರು ಇದ್ದರೂ ಸುಮ್ಮನೆ ಅಂತಿರೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಅತ್ತೆನೂ ಅಷ್ಟೇ, ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ. ಅವರು ಕೂಡ ಸುಮ್ಮನೆ ಖಾಲಿ ಕುತ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಏನೇ ಕೆಲಸ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಏನಾದರೂ ಬೀಡಿ ಸುತ್ತ ಕೆಲಸ ಇಲ್ಲ ಬೇರೆ ಏನಾದರೂ ಮಾಡ್ತಾ ಇರ್ತಾರೆ. ಒಟ್ಟು ಖಾಲಿ ಅಂತೂ ಕುತ್ಕೊಳ್ಳೋದಿಲ್ಲ. ಇನ್ನು ಊರಿಂದ ಬರಬೇಕಾದ್ರೆ ಇದು ಅವರೆಕಾಯಿ ತಂದಿದ್ರು. ಸ್ವಲ್ಪ ಆಗಲೇ ಬಾಡೋಗಿತ್ತು. ಅದು ಅತ್ತೆರ ಮನೆಯಲ್ಲಿತ್ತಂತ ಅತ್ತೆ ಕೊಟ್ಟು ಕಳಿಸಿದ್ದಾರೆ. ಅದನ್ನು ತೊಗೊಂಡು ಬಂದು ಕೊಟ್ಟರು. ಇನ್ನು ಕೆಲಸ ಎಲ್ಲ ಮುಗೀತು, ಸ್ವಲ್ಪ ಫ್ರೀ ಆದ್ವಿ. ಅದಕ್ಕೆ ಅದನ್ನೆಲ್ಲ ಬಿಡಿಸಿಟ್ಬಿಡೋಣ, ಸಾಂಬಾರಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪವಿತ್ರ ಕೂತ್ಕೊಂಡು ಎಲ್ಲ ಬಿಡಿಸೋಣ ಅಂತ ನೋಡ್ತಾಯಿದ್ವಿ. ಸ್ವಲ್ಪ ಬಾಡೋಗಿತ್ತು. ಬೀಜ ಹೆಂಗಿರ್ತವೇನೋ ಅಂತ ಅಂದ್ಕೊಂಡಿದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದ್ವು. ಮೇಲೆ ಸಿಪ್ಪೆ ಮಾತ್ರ ಬಾಡಿತ್ತು, ಒಳಗಡೆ ಬೀಜ ಮಾತ್ರ ಫ್ರೆಶ್ ಆಗಿತ್ತು. ಅದನ್ನು ನೆನೆಸ್ಬಿಟ್ಟು ಬೇಳೆ ಎಲ್ಲ ಇದಕ್ಕೆ ಬೇಳೆ ಸಾಂಬಾರು ಮಾಡ್ತಾರಲ್ಲ, ಅದನ್ನೆಲ್ಲ ತೆಗೆದ್ರೆ ಚೆನ್ನಾಗೇ ಇರುತ್ತೆ. ಹಾಗಾಗಿ ಎಲ್ಲ ಬಿಡಿಸಿಟ್ಬಿಡೋಣ, ಸ್ವಲ್ಪ ಆಲೂಗೆಡ್ಡೆ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊನ್ನೆ ಮಾಡಿದ್ದೀವಿ ಸಾಂಬಾರು. ಆದರೂ ಕೂಡ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳ್ಬಿಟ್ಟು ಇದು ಒಂದು ಟೈಮ್ ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ಬಿಡಿಸ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಕೂಡ ಊರಿಗೆ ಹೋಗಿ ಬಂದ್ರಲ್ವ, ಅಲ್ಲಿರೋದು ಸ್ವಲ್ಪ ವಾತಾವರಣ ಎಲ್ಲ ಹೇಳ್ತಾಯಿದ್ರು. ಇನ್ನು ಅಲ್ಲಿ ಬಂದುಬಿಟ್ಟು ನಮ್ಮದು ಸ್ವಲ್ಪ ಜಮೀನೆಲ್ಲ ಇದೆ. ನಮ್ಮ ದೊಡ್ಡ ಮಾವರು ನೋಡ್ಕೊತಾ ಇದ್ದಾರೆ ಎಲ್ಲ ಕೂಡ. ಅಂದರೆ ನಾವೇನೂ ಬೆಳೆ ಬೆಳೆಯೋದಿಲ್ಲ, ಎಲ್ಲ ಕೂಡ ಅವರೇ ಎಲ್ಲ ನೋಡಿಕೊಂಡು ಅವರೇ ಬೆಳೆ ಎಲ್ಲ ಬೆಳ್ಕೊಂಡು ಅವರೇ ತೊಗೊತಾ ಇರ್ತಾರೆ. ಬಟ್ ನಾವೇನು ಇಲ್ಲಿವರೆಗೂ ಕೂಡ ಅವ್ರನ್ನೇನು ಕೇಳಿಲ್ಲ. ಅಲ್ಲಿ ಒಂದು ಲಾಗ್ ಮಾಡಿದ್ದೆ ನಾನು, ಆಗಲೇ 2 ತಿಂಗಳಾಯಿತು ಅನಿಸುತ್ತೆ. ನಾನು ಊರಿಗೆ ಹೋಗಿದ್ವಿ, ಹಿರಿಯರ ಹಬ್ಬಕ್ಕೆ ಹೋಗಿದ್ವಿ. ಅಂದರೆ ದಸರಾ ಟೈಮ್ ಹೋಗಿದ್ವಿ. ದಸರಾ ಟೈಮಲ್ಲಿ ಹಿರಿಯರ ಹಬ್ಬ ಮಾಡ್ತಾರೆ ಅಲ್ಲಿ. ಇನ್ನು ಹೋಗಿದ್ವಿ ಮುಗಿಸ್ಕೊಂಬರೋಣ ಅಂತ ಹೇಳಿ. ಆವಾಗ ಅದು ಕೂಡ ಸ್ವಲ್ಪ ವ್ಲಾಗ್ ಮಾಡಿದ್ದೀನಿ. ಅಲ್ಲಿ ಹುಣಸೆ ಮರ ಕೂಡ ಎಲ್ಲನೂ ಹಾಕಿದ್ದಾರೆ. ಎಲ್ಲ ಹುಣಸೆ ಮರ, ದೊಡ್ಡ ಮರ ಕೂಡ ಇದೆ ಅಲ್ಲಿ ನಮ್ಮ ಹೊಲದಲ್ಲೆಲ್ಲ, ಚೆನ್ನಾಗಿದೆ. ಹಾಗಾಗಿ ಮುಂಚೆ ನಾವು ಹೋದಾಗ ರಾಗಿ ಹಾಕಿದ್ರು. ಅದಕ್ಕೆ ಕೇಳ್ತಾಯಿದ್ರು ರಾಗಿ ಎಷ್ಟು ಚೀಲ ಆಯ್ತಂತೆ, ಅತ್ತೆ ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಹೇಳ್ತಾಯಿದ್ರು. ಮಾತಾಡಿಕೊಂಡು ಅದೆಲ್ಲ ಇದು ಅವರೆಕಾಯಿ ತಂದಿದ್ರಲ್ಲ, ಅವರೆಕಾಯಿ ಎಲ್ಲ ಬಿಡಿಸ್ತಾ ಇದ್ದೀವಿ. ಹಾಗೆ ಈ ವ್ಲಾಗ್ ಬಂದುಬಿಟ್ಟು ನಿಮಗೆ ಗುರುವಾರ ಬರುತ್ತೆ, 8ನೇ ತಾರೀಕು. ಇವತ್ತು 8ನೇ ತಾರೀಕು ನಮ್ಮ ಡೈಲಿ ವೀವರ್ ಮಗಂದು ಬರ್ಡೇ ಇದೆ. ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಹೋದ ವರ್ಷ ಅಷ್ಟೇ ನಾನು ಕಮೆಂಟ್ ಮಾಡಿದ್ದೆ. ಹೋದ ವರ್ಷ ಕೂಡ ಅವ್ರು ಕಮೆಂಟ್ ಮಾಡಿದರು, ನಾನು ವಿಶ್ ಮಾಡಿದ್ದೆ. ಈ ವರ್ಷ ಕೂಡ ನನಗೆ ಚಾನ್ಸ್ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಫಸ್ಟ್ನೇ ಸಲ ಈ ಸಿಸ್ಟರ್ ನನಗೆ ವಿಶ್ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿದರು. ಹೋದ ವರ್ಷ ಯಾರು ಕೂಡ ಒಂದು ವರ್ಷನೂ ಅಂದರೆ ಯಾರು ಕೂಡ 2-3 ವರ್ಷ ಆಯಿತು ವಿಶ್ ಮಾಡಿ ಅಂತ ಕೂಡ ಒಂದು ಕಮೆಂಟ್ ಕೂಡ ಬಂದಿರಲಿಲ್ಲ. ಫಸ್ಟ್ ಟೈಮ್ ಹೋದ ವರ್ಷ ಈ ಸಿಸ್ಟರೇ ನನಗೆ ಕಮೆಂಟ್ ಮಾಡಿದ್ದು, ತುಂಬ ಖುಷಿಯಾಗಿತ್ತು. ಮಕ್ಕಳ ವಿಚಾರ ಅಂದರೆ ಗೊತ್ತಲ್ವಾ, ಮಕ್ಕಳ ದೇವ್ರ ಸಮಾನ. ಅದಕ್ಕೆ ಮೊನ್ನೆ ಕೂಡ ಕಮೆಂಟ್ ಮಾಡಿದರು. ಹಾಗೆ ನೆನ್ಪಿಟ್ಕೊಂಡು ಇದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ವಿಶ್ ಯು ಹ್ಯಾಪಿ ಬರ್ಡೇ ಜಿಯಾನ್, ಗಾಡ್ ಬ್ಲೆಸ್ ಯು ಕಂದ. ಆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಿನ್ನ ಕಾಪಾಡಲಿ. ಚೆನ್ನಾಗಿರೋ ಜಿಯಾನ್, ದೇವರು ಒಳ್ಳೇದು ಮಾಡಲಿ ನಿನಗೆ. ಹಾಗೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಕೂಡ ಆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಮನಸ್ಪೂರ್ವಕವಾಗಿ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಚೆನ್ನಾಗಿರೋ ಕಂದ, ನೀನು ಆರೋಗ್ಯವಾಗಿ ಖುಷಿಯಾಗಿ ಇರು. ಮತ್ತು ವ್ಲಾಗಲ್ಲಿ ಬಂದರೆ ಇದು
ಅದೆಲ್ಲ ಬಿಡಿಸಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನು ಹಸು ಕೆಲಸ ಸ್ಟಾರ್ಟು. ಇನ್ನು ಮಾವ ಎಲ್ಲರೂ ಕೂಡ ಇದ್ದರು. ಇನ್ನು ಸ್ವಲ್ಪ ನೀರಿಡೋಣ, ಇಲ್ಲ ಸ್ವಲ್ಪ ಸಪ್ಪೆ ಇತ್ತು, ಸಪ್ಪೆ ಎಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಎಲ್ಲ ನೋಡ್ಕೊತಾ ಇದ್ಲು ಹಸುನ ಎಲ್ಲ ಕೂಡ. ಇನ್ನು ಅತ್ತೆ ಬಂದು, ಇನ್ನು ಅತ್ತೆ ಕೂಡ ಇವತ್ತು ಊರಿಂದ ಬಂದ್ರಲ್ವ, ಇನ್ನು ಬೀಡಿ ಕೆಲಸ ಕೂಡ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ಬಂದು ಏನು ಮಾಡೋದಂತ ಹೇಳ್ಬಿಟ್ಟು ಇನ್ನು ಬಂದ ತಕ್ಷಣವೇ ಎಲೆ ನೆನೆಸಿದ್ರು. ಎಲೆ ಫಸ್ಟ್ ಸ್ವಲ್ಪ ನೆನೆಸ್ತಾರೆ, ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಆಮೇಲೆ ಕಟ್ ಮಾಡ್ತಾರೆ. ಅದಕ್ಕೆ ನೆನೆಸ್ಬಿಟ್ಟು ಮತ್ತು ನೀರಲ್ಲಿ ಚೆನ್ನಾಗಿ ಎತ್ತಿಟ್ಟು ಆಮೇಲೆ ಇವಾಗ ಎಲ್ಲ ಕಟ್ ಮಾಡೋದಕ್ಕೆ ತೊಗೊತಾ ಇದ್ದಾರೆ. ತುಂಬ ಕಷ್ಟ ಫ್ರೆಂಡ್ಸ್ ಇದು ಬೀಡಿ ಕೆಲಸ. ನಿಜವಾಗ್ಲೂ ತುಂಬ ಪ್ರೊಸೆಸ್ ಇದೆ. ಇದು ಒಂದು ಬೀಡಿ ತಯಾರಿಸ್ಬೇಕಂದ್ರೆ ಎಷ್ಟು ಕೆಲಸ ಇದೆ ಗೊತ್ತಾ. ತೊಗೊಂಡು ಸುಮ್ಮನೆ ಬಿಸಾಕೋರು ಸೇರ್ತಿರ್ತಾರೆ. ಅದು ಎಷ್ಟು ಕೈಯಿಂದ ಎಷ್ಟು ಕೈಗೆ ಸೇರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಕೆಲಸ ಇರುತ್ತೆ ಇದು. ನಮ್ಮ ಅತ್ತೆ ಬಂದ ತಕ್ಷಣ ಎಲ್ಲ ನೆನೆಸ್ಬಿಟ್ಟು ಇವಾಗ ಕೂತ್ಕೊಂಡ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಪರ್ಫೆಕ್ಟಾಗಿ ಶೇಪ್ ಬರಬೇಕು, ಮತ್ತು ಆ ದಾರ ಕೂಡ ನೀಟಾಗಿ ಸುತ್ತಬೇಕು, ಮತ್ತು ಅದಕ್ಕೆ ಹೊಗೆ ಸೊಪ್ಪೆಲ್ಲ ನೀಟಾಗಿ ತುಂಬಬೇಕು. ಅದನ್ನು ಕೂಡ ಒಂದು ಬೀಡಿ ತೊಗೋಬೇಕು ಅಂತಂದರೆ ಎಷ್ಟು ಪರೀಕ್ಷೆ ಮಾಡ್ತಾರೆ ಗೊತ್ತಾ ಬಂದಿರೋರು. ಎಲ್ಲ ಕೂಡ ಅದು ಗಟ್ಟಿದೆಯಾ ಇಲ್ಲ ಸ್ವಲ್ಪ ಇದು ಹೊಗೆ ಸೊಪ್ಪು ನೀಟಾಗಿ ಅದರೊಳಗೆ ಹೋಗಿರಲ್ಲ ಅಂತಂದರೆ ಒಂಥರ ಜೊಟ್ಟು ಥರ ಇರುತ್ತೆ. ಆ ಥರ ಇದೆಯಾ ಇಲ್ಲ ಚೆನ್ನಾಗಿದೆಯಾ, ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ಎಲ್ಲ ಕಂಪಲ್ಸರಿ 100% ನೀಟಾಗಿ ಚೆಕ್ ಮಾಡಿ ಕಲರ್ ಸಮೇತ ಚೆಕ್ ಮಾಡ್ತಾ ಇರ್ತಾರೆ. ಏನಾದರೂ ಕಲರ್ ಕೂಡ ಅವರಿಗೆ ಚೇಂಜ್ ಅನಿಸಿದ್ರು ಕೂಡ ವಾಪಸ್ ಕೊಟ್ಬಿಡ್ತಾರೆ, ತೊಗೊಳ್ಳೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಎಲ್ಲ ಕೂಡ ಮಾಡಬೇಕು ಬೀಡಿ ಕೆಲಸ ಅಂತೂ. ಇನ್ನು ಹಾಗಾಗಿ ಇನ್ನು ನಮ್ಮ ಅತ್ತೆ ಇವಾಗ ಪಾಪ ಎಲೆಲ್ಲ ಕಟ್ ಮಾಡ್ಕೊಂಡು ಇನ್ನು ಹೊರಗಡೆ ಕೂತ್ಕೊಂಡಿದ್ರು. ಇನ್ನು ಇಷ್ಟರಲ್ಲಿ ಇನ್ನು ಸಂಜೆ ಕೂಡ ಆಯಿತು. ಇವರಿಬ್ಬರು ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ. ನೋಡಿ ಸಾಕಾಗಿ ಇನ್ನು ಪವಿತ್ರ ಇವತ್ತು ಮಂಚದ ಮೇಲೆ ಕುಂದಿರ್ಸಿದ್ದಾಳೆ. ಡೈಲಿ ನಮ್ಮ ಮಂಜಣ್ಣ ಗದ್ರಕಂಡ್ರೆ ಸಾಕು ಹಂಗೆ ಬಂದು ಕುತ್ಕೊಂಡ್ಬಿಡೋರು. ಇವತ್ತು ಅದೇ ಪ್ಲೇಸಲ್ಲಿ ನಮ್ಮ ಪವಿತ್ರ ಬಂದುಬಿಟ್ಟು ಅವರಿಬ್ಬರನ್ನಲ್ಲಿ ಕುಂದಿರ್ಸಿದ್ದಾಳೆ. ಓದ್ಕೊಳ್ರಿ ಇಲ್ಲ ಸುಮ್ಮನೆ ಏನಾದರೂ ಹೇಳ್ಕೊಂಡು ಕೂತ್ಕೊಳ್ರಿ ಅಂತ ಹೇಳಿ ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸತಾಯಿಸ್ಬಿಟ್ರಿ ಇಬ್ಬರೂ. ಇನ್ನು ಎಷ್ಟೊತ್ತು ಅಂತ ನೋಡೋಕ್ಕಾಗುತ್ತೆ ಹೇಳಿ. ಇನ್ನು ಆಟ ಆಡಲಿ ಅಂತ ಸುಮ್ಮನೆ ಬಿಟ್ಟರೆ ಜಾಸ್ತಿ ಬೀಳೋದು, ಮತ್ತು ಏನಾದರೂ ಒಂದು ಎಡವಟ್ಟು ಮಾಡ್ಕೊಳೋದು, ಮತ್ತು ಜಗಳ ಆಡೋದು ಆ ಥರ ಮಾಡ್ತಾಯಿದ್ರು. ಇನ್ನು ನೋಡಿ ಸಾಕಾಗ್ಬಿಟ್ಟು ಇನ್ನು ನಮ್ಮ ಪವಿತ್ರ ಕುಣಿಸಿ ಇನ್ನು ಬಾಕ್ಸಲ್ಲಿ ಸ್ವಲ್ಪ ಅಕ್ಕಿ ಒಂದು ಸ್ವಲ್ಪನೇ ಇದ್ದಿದ್ದು ಇನ್ನು ಹಾಕ್ಕೋಬೇಕಾಗಿತ್ತು. ಮೊನ್ನೆ ಎಲ್ಲ ಮಾಡಿಟ್ಟಿದ್ವಲ್ವ, ಇನ್ನು ಅವನ್ನೆಲ್ಲ ಕೂಡ ಹಾಕ್ಕೊಂಡು ಇವಾಗ ಅಡುಗೆ ಕೆಲಸ ಸ್ಟಾರ್ಟು. ಇನ್ನು ಬೆಳಗ್ಗೆ ಆದರೆ ಅಡುಗೆ ಚಿಂತೆ, ಸಾಯಂಕಾಲ ಆದರೆ ಅಡುಗೆ ಚಿಂತೆ. ಅನ್ನ ಮುದ್ದೆ ಹೆಂಗೆ ಮಾಡಿಬಿಡೋದು, ಸಾಂಬಾರಿಗಂತೂ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಸಾಂಬಾರಿಗೆ ತಲೆ ಕೆಡಿಸ್ಕೋಬೇಕು. ಯಾಕೆಂದರೆ ಬೆಳಗ್ಗೆನೂ ಸಾಂಬಾರು ಮಾಡಬೇಕು ಮತ್ತು ಸಾಯಂಕಾಲನೂ ಸಾಂಬಾರು ಮಾಡಬೇಕು. ಜಾಸ್ತಿ ಖರ್ಚಾಗ್ತಾ ಇರುತ್ತೆ ನಮ್ಮ ಮನೇಲಿ. ಹಾಗಾಗಿ ನೋಡ್ತಾ ಇರ್ಬೋದು, ಬೆಳಗ್ಗೆ ಅವರೆಕಾಯಿ ಎಲ್ಲ ಸುಲಿದಿಟ್ಟಿದ್ವಲ್ವ, ತುಂಬ ಬಾಡೋಗಿತ್ತು ಸಿಪ್ಪೆ, ಮತ್ತು ನೀರಲ್ಲಿ ನೆನೆಸಿದ್ದಕ್ಕೆ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಇನ್ನು ಫಸ್ಟ್ ನಾವು ಅನ್ನಕ್ಕಿಡ್ತೀವಿ. ಅನ್ನಕ್ಕಿಟ್ಬಿಟ್ಟು ಇನ್ನು ಸಾಂಬಾರು ಏನೇನು ಬೇಕು ಅದೆಲ್ಲ ಜೋಡಿಸ್ಕೊತೀವಿ. ಇನ್ನು ಅನ್ನ ಆಗೋಷ್ಟೊತ್ತಿಗೆ ಸಾಂಬಾರೆಲ್ಲ ಮಾಡಿಬಿಟ್ಟು ಇನ್ನು ಮುದ್ದೆ ಮಾಡ್ತೀವಿ. ಲಾಸ್ಟಲ್ಲಿ ಮುದ್ದೆ ಮಾಡ್ತೀವಿ, ಮತ್ತು ಮುಂಚೆನೇ ಮುದ್ದೆ ಮಾಡಿಡಲ್ಲ, ಯಾಕೆಂದರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿ. ಇನ್ನು ಇವತ್ತು ಬಂದುಬಿಟ್ಟು ನಾವು ಬದನೆಕಾಯಿ ಮತ್ತು ಟೊಮೊಟೊ ಕಾಯಿ, ಹಸಿರುಗಾಯಿ ಹಾಕ್ಬಿಟ್ಟು ಇನ್ನು ಬಜ್ಜಿ ಮಾಡಿದ್ಲು. ತುಂಬ ಚೆನ್ನಾಗಾಗುತ್ತೆ ಬಜ್ಜಿ. ಅದಕ್ಕೆ ಕಾಯಿ ತುರಿ ಕೂಡ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡ್ತಾಳೆ ಪವಿತ್ರ. ಏನಾದರೂ ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಫಸ್ಟು ಕಾಯಿಗೆ ಉಪ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಯೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿಗೆ ಹಾಕಿ, ಆಮೇಲೆ ಬದನೆಕಾಯಿ, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಆಫ್ ಮಾಡಿ ಮತ್ತು ಆನ್ ಮಾಡಿಕೊಂಡು ಮಿಕ್ಸಿ ಇದು ಮಾಡ್ಕೋಬೇಕು. ಹಂಗಾದ್ರೆ ಒಂದು ಸ್ವಲ್ಪ ತರಿಯಾಗಿ ಇರುತ್ತೆ ಬದನೆಕಾಯಿ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇರುತ್ತೆ. ನುಣ್ಣಗೆ ರುಬ್ಕೊಬಾರ್ದು. ಇನ್ನು ನುಣ್ಣಗೆ ರುಬ್ಕೊಂಡ್ರೆ ಎಲ್ಲ ಕೂಡ ಒಂಥರ ಇದೆ, ಅರ್ಥನೇ ಆಗೋದಿಲ್ಲ ಇದೇನು ಸಾಂಬಾರು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ ಬಜ್ಜಿ ಬಂದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇನ್ನು ಬಿಸಿ ಮುದ್ದೆ, ಇನ್ನು ಬಜ್ಜಿ, ಅನ್ನ ಇವತ್ತಿಗೆ. ನಾವು ನೋಡಿ ಸಾಯಂಕಾಲ ನೈಟ್ ಅಡುಗೆ ಮಾಡಿದ್ರು ಕೂಡ ಇಷ್ಟು ಮಾಡಬೇಕಾಗುತ್ತೆ ನಾವು. ಸಾಂಬಾರಾಗಲಿ, ಚಟ್ನಿ ಆಗಲಿ, ಈ ಥರ ಬಜ್ಜಿ ಆಗಲಿ, ಏನೇ ಆಗಲಿ ಇಷ್ಟು ಮಾಡಲೇಬೇಕಾಗುತ್ತೆ, ಇನ್ನು ಜಾಸ್ತಿ ಜನ ಇರೋದ್ರಿಂದ. ಇನ್ನು ಎಲ್ಲ ಕೂಡ ಆಗಿತ್ತು. ಇನ್ನು ಸಂಜೆ ಕೂಡ ಆಯಿತು. ಟೈಮ್ ಬಂದುಬಿಟ್ಟು 6:45 ಏನಾಗಿತ್ತು. ಮತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡಿದಾಗ ಮತ್ತು ನಮ್ಮ ಮನೆಯವರು ಕೂಡ ಇನ್ನೂ ಬಂದಿರಲಿಲ್ಲ. ಇನ್ನು ಮಂಜಣ್ಣ ಬಂದಿದ್ದರು, ಇನ್ನು ನಮ್ಮ ಮನೆಯವ್ರು ಬಂದಿರಲಿಲ್ಲ. ಇನ್ನು ಮಧ್ಯಾಹ್ನ ಬೆಳಗ್ಗೆ ಹಾಲು ತರಿಸಿದ್ವಲ್ವ, ಇನ್ನು ಸ್ವಲ್ಪ ಹಾಲಿತ್ತು. ಇನ್ನು ಮತ್ತೆ ಮಾವ ಮಾಡ್ಕೊತಾರಿಲ್ಲ ಅಂತ ಹೇಳಿಬಿಟ್ಟು ಇನ್ನು ನಾನೇ ಇವಾಗ ಟೀಗಿಟ್ಟಿದ್ದೀನಿ. ಮಾಡಿಕೊಟ್ಬಿಟ್ಟು ಎಲ್ಲ ನೀಟಾಗಿ ತೊಳೆದಿಟ್ಟು ಹೋಗೋಣ ಅಂತ ಹೇಳಿ. ಇನ್ನು ಬೆಳಗ್ಗೆ ಅಂತೂ ಎದ್ದು ಪಾತ್ರೆ ತೊಳೆಯೋದಕ್ಕಂತೂ ಆಗೋದಿಲ್ಲ, ಅಷ್ಟು ತಣ್ಣಗಿರುತ್ತೆ ನೀರು. ಇನ್ನು ಯಪ್ಪ ಸವಾಸನೆ ಬೇಡ, ಸ್ವಲ್ಪ ಬೆಳ್ಳಗಾಗಲಿ ಆಮೇಲೆ ತೊಳೆಯೋಣ ಅನ್ನೋಷ್ಟು ರೇಂಜ್ಗೆ ನೀರು ಅಷ್ಟು ಕೊರಿತಾ ಇರ್ತವೆ ತಣ್ಣಗೆ. ಅದಕ್ಕೆ ನೈಟ್ ಹೊತ್ತೇ ಎಲ್ಲ ಕೂಡ ಕ್ಲೀನ್ ಮಾಡಿಬಿಡ್ತೀವಿ. ನಾನಿದ್ರೆ ಎಲ್ಲ ಕೂಡ ತೊಳೆದು ಎಲ್ಲ ಇದು ಮಾಡ್ತೀನಿ. ಮತ್ತು ಎಲ್ಲರೂ ಕೂಡ ಊಟ ಆದಮೇಲೆ ಮತ್ತೆ ಪಾತ್ರೆ ಹಾಗೆ ಆಗ್ತವೆ. ಅವಾಗ ಪವಿತ್ರ ಎಲ್ಲ ಕೂಡ ನೀಟಾಗಿ ತೊಳೆದಿಟ್ಬಿಟ್ಟು ಮಲ್ಕೊತಾಳೆ. ಬೆಳಗ್ಗೆಗೆ
ಬೇಗ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಈ ಕಡೆ ಮಕ್ಕಳೆಲ್ಲ ಧನು ಆಟ ಆಡ್ತಾ ಇದ್ದ, ಇನ್ನು ಯೋಷಿತೆಗೆ ಪವಿತ್ರ ಊಟ ಮಾಡಿಸ್ತಾ ಇದ್ಲು. ಈ ಕಡೆ ಬಂದುಬಿಟ್ಟು ಅತ್ತೆ ಕೂಡ ಕಲ್ಯಾಣನ್ಗೆ ಊಟ ಮಾಡಿಸ್ತಾ ಇದ್ಲು. ಇನ್ನು ನಮ್ಮ ಮನೆಯವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲೇ ಬಿಸಿದು ಮುದ್ದೆ ಊಟ ಮಾಡು ಅಂತ ಹೇಳ್ಬಿಟ್ಟು ಇನ್ನು ಕಲ್ಯಾಣನ್ಗೆ ಊಟ ಮಾಡಿಸ್ತಾ ಇದ್ದಾರೆ. ಧನು ನೀನು ಊಟ ಮಾಡಂದರೆ ಅವನು ಊಟ ಮಾಡ್ತಾ ಇರಲಿಲ್ಲ, ಅದಕ್ಕೆ ಇವಾಗ ಇವ್ನಿಗೆ ಹಂಗೆ ಸ್ವಲ್ಪ ಬಲವಂತದ ಮೇಲೆ ಊಟ ಮಾಡಿಸ್ತಾ ಇದ್ದಾರೆ, ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.